Morning, Jai Shri Ram. Welcome back to day 2. It's already 6:10 in the morning. ನನ್ನ ತಮ್ಮ ತುಂಬ ಲೇಟ್ ಮಾಡಿಬಿಟ್ಟ, ಇನ್ನೂ ರೆಡಿನೇ ಆಗಿಲ್ಲ, ಸ್ನಾನನೇ ಮಾಡ್ತಾಯಿದ್ದಾನೆ. ಸೊ ಮೀನ್ ಟೈಮ್ ನಾನು ಬ್ಯಾಗ್ನೆಲ್ಲ ಕಾರ್ ಬಂದಿದೆ ಆಗಲೇ, ಸೊ ಕಾರ್ಗೆ ಹಾಕ್ಬೋಣ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದಾನೆ. ಸೊ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ಒಂದು 4-5 ಪ್ಲೇಸಸ್ ಇದೆ. ಶಿವಮೊಗ್ಗ ಟು ಸಾಗರ ಮಧ್ಯದಲ್ಲಿ ಯಾವ್ದಾವ್ದು ಪ್ಲೇಸಸ್ ಬರುತ್ತೆ ಎಲ್ಲ ವಿ ಆರ್ ಕವರಿಂಗ್. ಗಾಡಿ ಬಂದಾಯಿತು, ನನ್ನ ತಮ್ಮ ಇನ್ನೂ ಬಂದಿಲ್ಲ, ಗೋಸ್ಕರ ಕಾಯ್ದಿದ್ದೀವಿ ಅಷ್ಟೇ. ಇವನು ಬೇಗ ಬಂದರೆ ಹೋಗ್ಬೋದು. ಸೊ ನಾವೀಗ ನಮ್ಮ ಮೊದಲ ಸ್ಟಾಪಿಗೆ ಬಂದಿದ್ದೀವಿ, ವಿಚ್ ಇಸ್ ಕೂಡ್ಲಿ. ಸೊ ಇಲ್ಲಿ ತುಂಗ ಮತ್ತು ಭದ್ರಾ 2 ನದಿ ಕೂಡ ಸೇರಿ ತುಂಗಭದ್ರಾ ಆಗುತ್ತೆ, ವಿಚ್ ಇಸ್ ಅ ಟ್ರಿಬ್ಯೂಟರಿ ಆಫ್ ಕೃಷ್ಣ. ಸಿನ್ಸ್ ಸ್ವಲ್ಪ ಜಿಯೋಗ್ರಫಿ ಓದಿರೋದ್ರಿಂದ ನೆನಪಾಗ್ತಿದೆ ಎಲ್ಲ. ಸೊ ಐ ರಿಮೆಂಬರ್ ದಿಸ್. ಟೆಂಪಲ್ ಇದೆ ಇಲ್ಲಿ. ಸೊ ಈಗ ಹೊಳೆ ಹತ್ರ ಹೋಗ್ತಾಯಿದ್ದೀವಿ ಕೆಳಗಡೆ. ಅಲ್ಲೇನೋ ಬರೀ ಖಾಲಿ ಕಾಣ್ತಿದೆಯಪ್ಪ, ಏನೋ ಗೊತ್ತಿಲ್ಲ. ಇಲ್ಲಿ ಮುಂದೆ ಫುಲ್ಲು ನಕ್ಷೋರು ಏನು ಅಂತ ಖಾಲಿ ಕಾಣ್ತಾ ಇದೆ. ಬೆಳಗ್ಗೆ ನದಿ ಹತ್ರ ಬಂದು ಫುಲ್ ಪೀಸ್ಫುಲ್ ಅಪ್ಪ ಆಯಿತು. ಸೊ ಗುಡ್. ಮೀನಿದೆಯಾ? ಇದು ಭದ್ರಾ ನದಿ, ಇದು ತುಂಗಾ ನದಿ. ಮುಂದೆ ಹೋಗಿ ತುಂಗಭದ್ರಾ ಆಗುತ್ತಿಲ್ಲ. ಸೊ ಇದು ಬಂದು ಟೆಂಪಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ, ಇನ್ನು ಓಪನ್ ಆಗಿಲ್ಲ ಟೆಂಪಲ್. ಯೋಗ ಸೆಷನ್ ನಡೀತಾ ಇದೆ ಇಲ್ಲಿ, ಮೆಡಿಟೇಷನ್, ಯೋಗ ಆ್ಯಂಡ್ ಆಲ್. ಸೊ ಇದು ಬಂದು ಶಾರದಾಂಬ ದೇವಸ್ಥಾನ. ಯಾರೂ ಅರ್ಚಕರಿಲ್ಲ, ಸುಮ್ಮನೆ ಹಾಗೆ ಡೋರ್ ಓಪನ್ ಇದೆ, ದೇವ್ರು ನೋಡ್ಬೋದು, ಬಟ್ ಅರ್ಚಕರು ಯಾರೂ ಇರಲಿಲ್ಲ. ಐ ಮೀನ್ 7-7:30, ಈಗ ಮೋಸ್ಟ್ಲಿ ಒಂದು ಆಫ್ಟರ್ 8 ಓಪನ್ ಆಗ್ಬೋದು. ಸೊ ಡನ್ ವಿತ್ ಫಸ್ಟ್ ಲೊಕೇಶನ್. ನನಗೆ ಬಂದು ಇಲ್ಲಿಗೆ ಬರಲಿಲ್ಲ, ಶಿವಪ್ಪ ನಾಯಕ ಪ್ಯಾಲೇಸ್ 10 ಗಂಟೆಗಂತೆ ಓಪನ್ನು. ನಾವು ಗೇಟ್ ಓಪನ್ ಆಗಿರುತ್ತೆ ಅಂದ್ಕೊಂಡ್ವಿ 10 ಗಂಟೆ ಅಂತ. ನೆನ್ನೆ ಇಲ್ಲಿ ತನಕ ಬಂದಿದ್ದಪ್ಪ ನಾವು. ಇಲ್ಲೇ ಆಂಜನೇಯ ಟೆಂಪಲ್, ಇಲ್ಲೇ ಆಟೋತಿದ್ದು ನಾವು. ಮತ್ತು ಅರಮನೆ ಇಲ್ಲೇ ನೋಡ್ಬೋದಿತ್ತಲ್ಲ. ನಾವು ನೆನೆ ನೋಡಲಿ, ಅಲ್ಲಿ ನೆನೆ 5 ಗಂಟೆ ಕ್ಲೋಸು, ನಾವು ಬಂದಿದ್ದು 6:30 ಆಗಿತ್ತು. ಸೊ ಬಸ್ ಕೂಡ್ಲಿಯಿಂದ ಬ್ಯಾಕ್ ಟು ಶಿವಮೊಗ್ಗ. ಇಲ್ಲಿಂದ ಫಾರ್ ಬ್ರೇಕ್ಫಾಸ್ಟ್. ಇದೇ ಹೋಟ್ಲಿಗೆ ಬಂದಿದ್ದು. ಫಿಯಲ್ಲ. ಆಫ್ಟರ್ ಬ್ರೇಕ್ಫಾಸ್ಟ್ 2ನೇ ಸ್ಟಾಪ್ ಆನ್ ದ ವೇ ಟು ಸಕ್ರೆಬೈಲು. ಇಲ್ಲೊಂದು ಶಿವ ಟೆಂಪಲ್ ಇದೆ. ಇದೆ ಶಿವ ಟೆಂಪಲ್, ಮಸ್ತಾಗಿದೆ. ಯಾವ್ಯಾವ ಪ್ಲೇಸಸ್ ಇದೆ ಹೋಗ್ತಾ ಆನ್ ದ ವೇ, ಎಲ್ಲ ಪ್ಲೇಸಸ್ಸು ನೋಡ್ಕೊಳ್ತೇವೆ. ಆ್ಯಕ್ಚುಲಿ ಓಪನ್ ಇದೆ ಟೆಂಪಲ್, ಹೋಗ್ಬೋದು. ಈಗ ಟೆಂಪಲ್ ಹಿಂದೆನೇ ನದಿ ಇದೆ, ಯು ಕ್ಯಾನ್ ಸಿ. ಟೆಂಪಲ್ ಹಿಂದೆನೇ ನದಿ, ಇಲ್ಲಿ ದೇವಸ್ಥಾನ, ಇಲ್ಲಿ ನದಿ. ಆರಾಮಾಗಿ ಇಲ್ಲಿ ಇವ್ರು ದೇವ್ರಿಗೆ ನೀರು ತರಬೇಕು ಅಂದರೆ ಇಲ್ಲಿ ಕೆಳಗಡೆಯಿಂದ ಆರಾಮಾಗಿ ಹಿಂಗೆ ಹೋಗ್ಬಿಟ್ಟು ಎತ್ಕೊಂಡ್ಬರ್ಬೋದು ನೀರಿಗೆ. ಎಲ್ಲ ದೇವಸ್ಥಾನದ ಹತ್ತಿರದಲ್ಲೇ ಇದೆ. ಇಲ್ಲೆಲ್ಲ ರೀಚ್. ಈಗ ಸಕ್ಕರೆಬೈಲಿಗೆ ಬಂದಿದ್ವಿ. ದಿಸ್ ಥರ್ಡ್ ಸ್ಪಾಟ್. ಇಲ್ಲ, ಒಬ್ಬರೇ ನಿಂತ್ಕೊಂಡ್ರೆ ಸಾಕು. ಕ್ಯೂ ತುಂಬ ಇದೆ. ಹಾಂ, ರಶ್ ತುಂಬ ಇದೆ ಇಲ್ಲಿ, ಯು ಕ್ಯಾನ್ ಸಿ. ಫುಲ್ ರಶ್ ಇದೆ ಟಿಕೆಟಿಗೆ. ಇನ್ನೂ ಕೊಡ್ತಾ ಇಲ್ಲ ಅನ್ಸುತ್ತೆ ಅದಕ್ಕೆ. ಹಿಂಗೆ 3 ತೊಗೊಂಡೆ. ನಾನು ಲಾಸ್ಟ್ ಟೈಮ್ ಬಂದಿದ್ದರಿಂದ ಬರೀ ಇವ್ರು 3 ಜನಕ್ಕೆ ತೊಗೊಂಡಿದ್ದೀನಿ ಅಷ್ಟೇ ಬಾತಿಂಗು. ನಾನು ಲಾಸ್ಟ್ ಟೈಮ್ ಆಗಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಓನ್ಲಿ 3 I took. Entry 4 tickets. ಟಿಕೆಟ್ ತೊಗೊಂಡಾಯ್ತು. ಇವಾಗ ವೆಯ್ಟಿಂಗ್. ಒಂದು ಬೋಟ್ ಹೋಗಬೇಕು, ಅದಾದಮೇಲೆ ನಮ್ಮದು ವೆಯ್ಟಿಂಗ್ ಲಿಸ್ಟಲ್ಲಿದೆ. ಅಲ್ಲಿದೆಯಲ್ಲ, ಇದು ಹೋಗಬೇಕು, ಅದಾದಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ. Now it's our turn. Let's go. ಸೊ
ಡನ್ ವಿತ್ ಎಲಿಫೆಂಟ್ ಬಾತಿಂಗ್, ಡನ್ ವಿತ್ ಹಾಂ 20 ರೂಪಾಯಿ ಜಾಸ್ತಿ ತೊಗೋತಾನೆ. ಸೊ ಆನೇನು ತೊಳೆದಾಯ್ತು, ಬೋಟಿಂಗ್ ಹೋಗಿ ಬಂದಾಯಿತು. ನಾವು ತೀರ್ಥಹಳ್ಳಿ. ಸೊ ಗಾಡಿ ಎಲ್ಲ ಪಾರ್ಕ್ ಆಗಿದೆ, ತೊಗೊಂಡು ಹೊಡೋದೇ ಇದೆ. ಬೇಕಾದ್ರೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ನಾನು. ಬಾಟ್ಲು ತಗೋ ಶ್ವಾಸ. ಎಲಿಫೆಂಟ್ ಬಾತಿಂಗು ಮಾಡಾಯಿತು. ಆಮೇಲೆ ಇನ್ನೇನು ಬೋಟಿಂಗ್ ಕೂಡ ಹೋಗಿ ಬಂದಾಯಿತು. ಆರಾಮಾಗಿ ಒಂದು ವಾಟರ್ ಮೆಲನ್ ತಿನ್ಕೊಂಡು ಇವಾಗ ಸುಸು ಮಾಡಿ ಗಾಡಿ ಎತ್ಕೊಂಡು ಹೋಗೋದು ತೀರ್ಥಹಳ್ಳಿಗೆ. ಓಕೆ, ಈಗ ನಾವು ಬಂದಿರೋದು ನಮ್ಮ 3ನೇ ಸ್ಟಾಪ್, ಕುಪ್ಪಳ್ಳಿಯ ಕುವೆಂಪು ಅವ್ರ ಮನೆಗೆ. ಈ ಕಡೆ ಇದ್ರ ಮೇಲೆ ನಡೀತಾ ಇದ್ದಾರೆ. ಸೊ ಜಾಗ ಎಷ್ಟು ಪೀಸ್ಫುಲ್ ಆಗಿದೆ. ಈ ಜಾಗದಲ್ಲಿ ಕೂತ್ಕೊಂಡು ಏನು ಸೊ ಪೀಸ್ಫುಲ್, ಎಷ್ಟು ಪೀಸ್ಫುಲ್ ಆಗಿದೆ ಪ್ಲೇಸ್ ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಪೀಸ್. ಐ ಮೀನ್ ಲಿಟ್ರಲಿ ಫುಲ್ ಕೂಲ್ ಆಗಿದೆ ಪ್ಲೇಸ್ ಮಾತ್ರ. ದಿಸ್ ಇಸ್ ಹೌ ಇಟ್ ಇಸ್. ಸೊ ಒಳಗಡೆ ಹೋಗಿ ಕುವೆಂಪು ಅವ್ರ ಮನೆಯನ್ನೆಲ್ಲ ನೋಡಿಕೊಂಡು ಈಗ ವಾಪಸ್ ಹೊರಗಡೆ ಬಂದ್ವಿ. ಇಟ್ ಈಸ್ ಸೋ ಪೀಸ್ಫುಲ್ ಎಷ್ಟು ಇಲ್ಲೆಲ್ಲ ಹೊರಗಡೆ ಎಷ್ಟು ಸೆಕೆ ಆಗ್ತಿದೆ, ಒಳಗಡೆ ಹೋದ ತಕ್ಷಣ ಫುಲ್ಲು ತಣ್ಣಗಾಗ್ತಿತ್ತು. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಿಚ್ ಯು ಕ್ಯಾನ್ ಡೂ. ಸೊ ಇಲ್ಲಿ ಕುವೆಂಪು ಅವ್ರ ಮನೆ ನೋಡಾಯಿತು. ಕವಿಶೈಲ ಅಂತ ಪ್ಲೇಸ್ ಇದೆಯಲ್ಲ ಪಕ್ಕದಲ್ಲೇ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ವಾಟರ್ ಫಾಲ್ಸ್ ಇದೆ. ಸೊ ನೆಕ್ಸ್ಟ್ ಟ್ರಿಪ್ ಅಲ್ಲಿಗೆ. ಪೀಸ್ಫುಲ್, ವೆರಿ ಮಚ್ ಪೀಸ್ಫುಲ್. ಬಸ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ. ಡೈಲಿ 8 o'clock ಹೊರಡುತ್ತಂತೆ ಇಲ್ಲಿಂದ. ಶಿವಮೊಗ್ಗ ಬೆಂಗಳೂರು ಡೈರೆಕ್ಟ್ ಇದೆ ಬಸ್ಸು. ನೈಸ್, ವಾಶ್ರೂಮು ಇದೆ, ಎಲ್ಲ ಇದೆ. ಸೊ ಪೀಸ್ಫುಲ್. ಐ ಮೀನ್ ಏರಿಯಾ ಎಷ್ಟು ಪೀಸ್ ಆಗಿದೆ ಇದು ಅಂದರೆ ಆಹಾ. ಬಟ್ ಮಳೆ ಬಂದ್ಬಿಟ್ಟಿದ್ರೆ ಈಗೇನು ಚೆನ್ನಾಗಿರೋದು ಆ್ಯಕ್ಚುಲಿ. ಇನ್ನೂ ಪೀಸ್ಫುಲ್ ಆಗಿರೋದು ಮಳೆ ಬಂದಿದ್ರೆ. ಇಟ್ಸ್ ಓಕೆ. ಬಟ್ ಸ್ವಲ್ಪ ಸೆಕೆ ಇದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಮನೆ ಒಳಗಡೆ ತುಂಬ ತಣ್ಣಗಾಗ್ತಾಯಿತ್ತು. ಈ ಹೊರಗಡೆ ಮಾತ್ರ ಸ್ವಲ್ಪ ಸೆಕೆ. ದಟ್ಸ್ ಫೈನ್. ಕಾರಲ್ಲಿ ಹೋಗ್ಬಿಟ್ಟು AC ಹಾಕೊಂಡು ಕೂತ್ಕೊಳ್ಳೋಣ ಅಷ್ಟೇ. ಹಿಂಗೆ ಬರ್ತೀವಿ ಇಲ್ಲಿ ಕವಿಶೈಲ. ಸೊ ಕವಿಶೈಲಕ್ಕೆ ದಾರಿ ಇದು. ಒಳಗೆ ಒಂದು ಕವಿಯ ಸಮಾಧಿ, ಕುವೆಂಪು ಅವರ ಸಮಾಧಿ ಇದು. ಕುಪ್ಪಳ್ಳಿಯಿಂದ ತೀರ್ಥಹಳ್ಳಿಗೆ ಬಂದು ವಾಟರ್ ಫಾಲ್ಸ್ಗೆ ಹೋಗೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಇವಾಗ ನಾವು ಬಂದಿರೋ ಪ್ಲೇಸ್ ಬಂದು ಹುಂಚ. ಸೊ ಇಲ್ಲೊಂದು ಟೆಂಪಲ್ ಇದೆ, ತುಂಬ ಫೇಮಸ್ ಟೆಂಪಲ್ ಗುರು. ಸುಮಾರು ಜನ ಬಂದಿದ್ದಾರೆ ಇಲ್ಲಿ. ಐ ಮೀನ್ ಫುಲ್ ಫೇಮಸ್ ಇದೆ. ಸೊ ಈ ದೇವಸ್ಥಾನ ನೋಡಿಕೊಂಡು ಇಲ್ಲಿಂದ ಆಮೇಲೆ ಸಾಗರಕ್ಕೆ ಅಥವಾ ಡೈರೆಕ್ಟ್ ಸಿಗಂದೂರಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಒಂದು ಏನು ವರ್ಸ್ಟ್ ಪಾರ್ಟ್ ಅಂದರೆ ಸೆಕೆ. ಯಾವ ಲೆವೆಲಿಗೆ ಸೆಕೆ ಆಗ್ತಿದೆ ಅಂದರೆ ಫಕ್ಡ್ ಅಷ್ಟು ಸೆಕೆ. ಕ್ಯಾಂಟ್ ಶ್ರೀ ಅಂಬುಜಾ ಜೈನ್ ಮಠ ಎಂಟ್ರೆನ್ಸ್ ಈ ಕಡೆ ಇದೆ. ಅಲ್ಲಿ ಊಟ ಮಾಡಿಕೊಂಡು ಹೊರಟ್ಬಿಟ್ಟು ಈಗ ಬಂದಿರೋದು ನಾವು ಇಕ್ಕೇರಿ. ಇಲ್ಲಿ ದೇವಸ್ಥಾನ ಇದೆ, ಹೆಸರು ಮರ್ತುಕೊಂಡೆ, ಸಾರಿ. ಐ ಮೀನ್ ದೇವ್ರ ಹೆಸರು. ಬಟ್ ಸುಮಾರು ವಿಗ್ರಹಗಳಿದೆ. ಆ್ಯಕ್ಚುಲಿ ಹೊರಗಡೆ ಎಷ್ಟು ಸೆಕೆ ಅಂದರೆ, ಬಟ್ ಟೆಂಪಲ್ ಒಳಗೆ ಹೋದರೆ ತುಂಬ ತಣ್ಣಗಾಗುತ್ತೆ. ಹಾಗೆ ಈ ಕಾಲದಲ್ಲಿ ಇವನ್ನೆಲ್ಲ ನೋಡಿಕೊಂಡೇ ಕಟ್ಟಿಸಿರೋದು. ಮನೆ ಕಟ್ಟಿಸಿದ್ರೆ ಕಲ್ಲಲ್ಲಿ ಕಟ್ಟಿಸ್ಬೇಕು, ಅವಾಗ ತಣ್ಣಗಿರುತ್ತೆ. ಒಂದು ಕಲ್ತ್ಕೊಂಡೆ ಲಿಟ್ರಲಿ. ಈಗ ಒಂದು ಚೂರಿ ಇಲ್ಲಿಂದ ನಾನು ಆಚೆ ಹೋದ್ರೆ ಸಾಕು, ಫುಲ್ಲು ಬಿಸಿ. ಬಟ್ ಒಳಗಡೆ ಹೋದರೆ ತಣ್ಣಗಾಗುತ್ತೆ. ತುಂಬ ಬಿಸಿಲು ಗುರು. ರಿಗ್ರೆಟ್ ಮಾಡ್ತೇನೆ ಆ್ಯಕ್ಚುಲಿ, ಸಮ್ಮರಲ್ಲಿ ಟ್ರಿಪ್ ಹೋಗೋದು ಈ ಥರ.
ದೇವಸ್ಥಾನ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಲೈಕ್ ವೆರಿ ಓಲ್ಡ್ ಟೆಂಪಲ್ ಅನ್ಸುತ್ತೆ ಇದು. ತುಂಬ ಹಳೆಯ ಕಾಲದಲ್ಲಿ ಕಟ್ಸಿರೋ ಟೆಂಪಲ್ ಇದು. ಸಮಥಿಂಗ್ ಲೈಕ್ ದಿಸ್. ಬಾ ನೋಡಿರಿ ಹೋಗೋಣ. ಇಂತೂ ಸಾಗರ ರೀಚ್ ಆದ್ವಿ, ರೂಮು ಮಾಡಾಯಿತು. ಈಗ ರೆಸ್ಟ್ ಮಾಡಬೇಕು. ಯಾವ ಲೆವೆಲಿಗೆ ಶೆಕೆ ಆಗ್ತಿದೆ ಅಂದರೆ ಸಿಕ್ಕಾಬಟ್ಟೆ ಶೆಕೆ ಇದೆ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಈ ಮಂತ್ ಎಂಡಲ್ಲಿ ಪುನಃ ಟ್ರಿಪ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಶೃಂಗೇರಿ, ಉಡುಪಿ ಸೈಡ್ ಅದುವೆ ಕ್ಯಾನ್ಸಲ್ ಮಾಡ್ತೀನಿ ಪಕ್ಕ. ನೆಕ್ಸ್ಟ್ ಲೆವೆಲ್ ಶೆಕೆ ಇದೆ ಇಲ್ಲಿ. 35 ಡಿಗ್ರಿ ಗುರು. ಇಟ್ಸ್ ವೆರಿ ಹಾರ್ಡ್. ಸೊ ಇವಾಗ ರೆಸ್ಟ್ ಮಾಡ್ತೀವಿ. ಸಂಜೆ ಸ್ವಲ್ಪ ಇಲ್ಲೇ ಸುತ್ತಮುತ್ತ ಓಡಾಡಿ ಆ್ಯಂಡ್ ಊಟ ಮಾಡಿ ನೈಟ್ ಮಾಡ್ಕೊಳ್ಳೋದು. ಇವಾಗ ಅರೌಂಡ್ 4 o'clock.